Hello, welcome traveler. Let's go. 둥글게 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 빙글빙글 돌아가며 춤을 춥시다. 손뼉을 치면서 노래를 부르며 랄라랄라 즐겁게 춤추자. 링가링가링 링가링가링가링 링가링가링가링가링 砕けろ強化水月 ನನಗೆ ಸಿಕ್ಕಿರೋಂಥ ಟಾಪಿಕ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಇನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಫಸ್ಟು ಸೀರೀಸ್ ಅಂದರೆ ಏನು? ಸೀರೀಸ್ ಮ್ಯಾಥ್ಸ್ನಲ್ಲಿ ಸೀರೀಸ್ ಅಂದರೆ ಸ್ಪೆಸಿಫಿಕ್ ಆರ್ಡರ್ನಲ್ಲಿ ನಂಬರ್ಸ್ನ ಕೊಟ್ಟಿರ್ತಾರೆ. ಈ ಸೀಕ್ವೆನ್ಸಲ್ಲಿ ಇರೋವಂಥ ಸ್ಪೆಸಿಫಿಕ್ ಆರ್ಡರ್ ನಂಬರ್ಸ್ ಏನಾಗಿರುತ್ತೆ, ಒಂದು ಫಂಕ್ಷನ್ ಒಂದು ಫಂಕ್ಷನ್ ಅಂದರೆ ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಏನೇ ಮಾಡಿದ್ರೂ ಲಾಸ್ಟಲ್ಲಿ ಸೊಲ್ಯೂಷನ್ ಅನ್ನೋದು ಪರ್ಫೆಕ್ಟ್ ವ್ಯಾಲ್ಯೂ ಬಂದಿರುತ್ತೆ. ಇಂಥ ವ್ಯಾಲ್ಯೂ ಕೊಡೋದಕ್ಕೆ ಸೀರೀಸ್ ಅಂತ ಕರಿತೀವಿ. ಸೀರೀಸ್ನಲ್ಲಿ 2 ಟೈಪ್ಸ್ ಇರುತ್ತೆ, ಫೈನೈಟು ಮತ್ತು ಇನ್ಫೈನೈಟ್. ಫೈನೈಟ್ ಸೀರೀಸ್ ಅಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಆರ್ಡರ್ ನಂಬರ್ಸ್ ಸೇಮ್ ಆ್ಯಸ್ 1 to 10 ತನಕ ನಂಬರ್ಸ್ ತೊಗೊಂಡ್ರು 1 2 3 4 5 6 7 8 9 10 ಅಂತ ಇರುತ್ತೆ. ಇಷ್ಟು ನಂಬರ್ಸ್ಗೆ ನಾವು ಅಡಿಷನ್, ಮಲ್ಟಿಪ್ಲಿಕೇಶನ್ ಡಿವಿಷನ್ ಏನೇ ಮಾಡಿದ್ರೂ ನಮಗೆ ಲಾಸ್ಟಲ್ಲಿ ಪರ್ಫೆಕ್ಟ್ ವ್ಯಾಲ್ಯೂ ಸಿಗುತ್ತೆ. ಅಂಥದನ್ನು ಫೈನೈಟ್ ಸೀರೀಸ್ ಅಂತ ಕರಿತೀವಿ. ಇನ್ಫೈನೈಟ್ ಸೀರೀಸಲ್ಲಿ ನೀವು ಎಷ್ಟೇ ಸಾಲ್ವ್ ಮಾಡ್ಕೊಂಡು ಹೋದ್ರೂ ಲಾಸ್ಟಲ್ಲಿ ಪರ್ಫೆಕ್ಟ್ ವ್ಯಾಲ್ಯೂ ಬರೋದಿಲ್ಲ. ಇದರಲ್ಲಿ ಡೆಸಿಮಲ್ ಅಥವಾ ಇಂಪ್ರಾಪರ್ ಡಿವಿಷನ್ ವ್ಯಾಲ್ಯೂ ಬರೋ ಅಂಥ ಸಾಧ್ಯತೆ ಇರುತ್ತೆ. ಇಂಥ ಸೀರೀಸ್ನ ನಾವೇನಂತ ಕರಿತೀವಿ? ಇನ್ಫೈನೈಟ್ ಸೀರೀಸ್ ಅಂತ ಕರಿತೀವಿ. ಸೀರೀಸ್ ಎಕ್ಸ್ಪೆನ್ಷನ್ ಅಂದರೆ ಇವಾಗ ದೊಡ್ಡದಾದಂಥ ಸೀರೀಸ್ ಕೊಟ್ಟಿರ್ತಾರೆ, ಮೀನ್ಸ್ ಅಂದರೆ ರೈಟಿಂಗಲ್ಲಿ ಅದನ್ನು ಸಾಲ್ವ್ ಮಾಡೋದು ಕಷ್ಟ ಆಗಿರುತ್ತೆ. ಅಂಥ ಸೀರೀಸ್ನ ನಾವು ಸಿಂಪಲ್ ಫಾರ್ಮಲ್ಲಿ ಬ್ರೇಕ್ ಡೌನ್ ಮಾಡಿಬಿಟ್ಟು ಸೊಲ್ಯೂಷನ್ನ ಕಂಡುಹಿಡಿತೀವಿ. ಅಂಥ ಇದಕ್ಕೆ ಸೀರೀಸ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಈ ಸೀರೀಸ್ ಎಕ್ಸ್ಪ್ಯಾನ್ಷನ್ನ ನಾವು ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ತೀವಿ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮೂಲಕ ಪರ್ಫೆಕ್ಟ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಸೀರೀಸ್ ಎಕ್ಸ್ಪ್ಯಾನ್ಷನಲ್ಲಿ 3 ಟೈಪ್ಸ್ ಇರುತ್ತೆ, ಪವರ್ ಸೀರೀಸ್, ಟೈಲರ್ ಸೀರೀಸ್ ಮತ್ತು ಮೆಕ್ಲರನ್ ಸೀರೀಸ್. ಪವರ್ ಸೀರೀಸ್ ಅಂದರೆ ಏನಾಗಿರುತ್ತೆ, ಇದು ಒಂದು ಸೀರೀಸ್. ಈ ಸೀರೀಸ್ನಲ್ಲಿ ಪವರ್ಸ್ನ ಇನ್ವಾಲ್ವ್ ಮಾಡಿರ್ತಾರೆ. ನಾವು ಇಲ್ಲಿ ಪವರ್ಸ್ನ ಕಂಡುಹಿಡಬೇಕಾಗಿರುತ್ತೆ. ಅಂಥ ಸೀರೀಸ್ನ ಪವರ್ ಸೀರೀಸ್ ಅಂತ ಕರಿತೀವಿ. ಟೈಲರ್ ಸೀರೀಸ್ ಅಂದರೆ ಇಲ್ಲಿ ಸೀರೀಸ್ ಇರುತ್ತೆ, ಆ ಸೀರೀಸ್ನ ನಾವು ಅವರ ಇನಿಷಿಯಲ್ ಪಾಯಿಂಟ್ ಕೊಟ್ಟಿರ್ತಾರೆ, ಆ ಇನಿಷಿಯಲ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಕಂಡುಹಿಡಬೇಕಾಗಿರುತ್ತೆ. ಅಂಥ ಸೀರೀಸ್ನ ಟೈಲರ್ ಸೀರೀಸ್ ಅಂತ ಕರಿತೀವಿ. ಮೆಕ್ಲರನ್ ಸೀರೀಸಲ್ಲಿ ಏನಾಗಿರುತ್ತೆ, ಟೈಲರ್ ಸೀರೀಸ್ ಥರನೇ ಇರುತ್ತೆ, ಆದರೆ ಅಲ್ಲಿ 0ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, 0 ಟು ಎಂಡ್ ಪಾಯಿಂಟ್ ತನಕ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ಮೆಕ್ಲರನ್ ಸೀರೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಪೈಥಾನ್ನ ಕಲಿತೀವಿ. ಸೀರೀಸ್ ಎಕ್ಸ್ಪ್ಯಾನ್ಷನ್ ಯೂಸಿಂಗ್ ಪೈಥಾನ್. ಈ ಪೈಥಾನ್ನಲ್ಲಿ ಫಸ್ಟು ಪವರ್ ಸೀರೀಸ್ ನೋಡೋಣ. ಪವರ್ ಸೀರೀಸ್ನಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗ್ ಮ್ಯಾಥ್ನ ಇಂಪೋರ್ಟ್ ಮಾಡ್ತೀವಿ. ಮ್ಯಾಥ್ ಮಾಡ್ಯೂಲ್ನ ಇಂಪೋರ್ಟ್ ಮಾಡಿಕೊಂಡು ಈ ಮಾಡ್ಯೂಲ್ನಲ್ಲಿ ಪವರ್ ಸೀರೀಸ್ನ ಡಿಫೈನ್ ಮಾಡ್ತೀವಿ. ಪವರ್ ಸೀರೀಸ್ನ ಡಿಫೈನ್ ಮಾಡಿಬಿಟ್ಟು ನೆಕ್ಸ್ಟು ರೇಂಜ್ 0ಇಂದ n ತನಕ ಇಕ್ತೀವಿ. ಯಾಕಂದರೆ ನಮಗೆ ಎಷ್ಟು ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಿಲ್ಲ, 0 to n ನಂಬರ್ಸ್ ಅಂತ ಇಕ್ಬಿಡ್ತೀವಿ. ಇಕ್ಕೋಣ, ಈಸಿ ಆಗುತ್ತೆ ಅವಾಗ. ಇಫ್ ಫಂಕ್ಷನ್, ಇಲ್ಲಿ ಒಂದು ಲೂಪ್ನ ಕ್ರಿಯೇಟ್ ಮಾಡ್ತೀವಿ. ಎಲಿಫ್ ಎಲ್ಸ್ನ ಯೂಸ್ ಮಾಡಿ ಒಂದು ಲೂಪ್ನ ಕ್ರಿಯೇಟ್ ಮಾಡ್ತೀವಿ. ಈ ಲೂಪ್ನಲ್ಲಿ ಏನೇನು ಇಂಡಿಕೇಟ್ ಮಾಡಿರ್ತೀವಿ ಅಂದರೆ ಸೀರೀಸ್ ಎಕ್ಸ್ಪ್ಯಾನ್ಷನ್ ಫಾರ್ಮುಲಾಸ್ನ ಇನ್ಕ್ಲೂಡ್ ಮಾಡ್ತೀವಿ ಮತ್ತು ನೆಕ್ಸ್ಟು ಅವ್ರು ಕೊಟ್ಟಿರೋ ಅಂಥ ಪ್ರಾಬ್ಲಮ್ ಏನು ಅದನ್ನು ಸ್ಪೆಸಿಫೈ ಮಾಡ್ತೀವಿ. ಇದನ್ನೆಲ್ಲ ಸ್ಪೆಸಿಫೈ ಮಾಡಾದಮೇಲೆ ನೆಕ್ಸ್ಟು ನಾವೇ ವ್ಯಾಲ್ಯೂ ಎರರ್ನ ರೈಸ್ ಮಾಡ್ತೀವಿ. ವ್ಯಾಲ್ಯೂ ಎರರ್ ರೈಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಈಸಿಯಾಗಿ ಅದೇ ವ್ಯಾಲ್ಯೂ ಎರರ್ ಸಿಗುತ್ತೆ.
ಕನ್ಫ್ಯೂಸ್ ಆಗೋದಿಲ್ಲ. ಅದರಿಂದ ವ್ಯಾಲ್ಯೂ ಎರರ್ನ ರೈಸ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಸ್ಪೆಸಿಫಿಕ್ ಇನಿಷಿಯಲ್ ಪಾಯಿಂಟ್ ಗೊತ್ತು, ಎಂಡ್ ಪಾಯಿಂಟ್. ನೆಕ್ಸ್ಟ್ ಎಂಡ್ ಪಾಯಿಂಟ್ನ ಸ್ಪೆಸಿಫೈ ಮಾಡ್ತೀವಿ. ಎಂಡ್ ಪಾಯಿಂಟ್ನ ಸ್ಪೆಸಿಫೈ ಮಾಡಾದಮೇಲೆ ಆ ಸೀರೀಸ್ನ ಪ್ರಿಂಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಸ್ಪೆಸಿಫಿಕ್ ವ್ಯಾಲ್ಯೂ, ಪರ್ಫೆಕ್ಟ್ ವ್ಯಾಲ್ಯೂ ಸಿಗುತ್ತೆ. ಅದನ್ನೇ ಪವರ್ ಸೀರೀಸ್ನಲ್ಲಿ ಮಾಡೋದು. ನೆಕ್ಸ್ಟು ಟೈಲರ್ ಸೀರೀಸ್ನಲ್ಲಿ ಏನು ಮಾಡ್ತೀವಿ ಅಂದರೆ, ಇದರಲ್ಲೂ ಸೇಮ್ ಮ್ಯಾಥ್ ಮಾಡೆಲ್ನ ಇಂಪೋರ್ಟ್ ಮಾಡ್ಕೊತೀವಿ, ಟೈಲರ್ ಸೀರೀಸ್ನ ಡಿಫೈನ್ ಮಾಡ್ತೀವಿ. ಇದರಲ್ಲೂ ರೇಂಜ್ ಏನು ಮಾಡ್ತೀವಿ, 0ಇಂದ n ತನಕ ಇಕ್ತೀವಿ. ಇಲ್ಲಿ ಒಂದು ಲೂಪ್ ಕ್ರಿಯೇಟ್ ಮಾಡ್ತೀವಿ. ಈ ಲೂಪ್ನಲ್ಲಿ ಏನು ಮಾಡ್ತೀವಿ, ಸ್ಪೆಸಿಫೈ ಆರ್ಡರ್ಸ್ ಫಂಕ್ಷನ್, ಅಂದರೆ ಫಸ್ಟ್ ಏನೈತೆ, ಸೆಕೆಂಡ್ ಯಾವುದೈತೆ, ಥರ್ಡ್ ಯಾವುದೈತೆ ಅದನ್ನು ಡಿಫೈನ್ ಮಾಡಿ, ನೆಕ್ಸ್ಟು ಫಾರ್ಮುಲಾಸ್, ಟೈಲರ್ ಸೀರೀಸ್ ಫಾರ್ಮುಲಾ ಡಿಫೈನ್ ಮಾಡಿಬಿಟ್ಟು ಇದರಲ್ಲೂ ವ್ಯಾಲ್ಯೂ ಎರರ್ನ ಹಾಕ್ತೀವಿ. ನೆಕ್ಸ್ಟು ಇನಿಷಿಯಲ್ ಪಾಯಿಂಟ್ ಇರುತ್ತೆ 0, ಎಂಡ್ ಪಾಯಿಂಟ್ ಒಂದು ಸ್ಪೆಸಿಫೈ ಮಾಡ್ತೀವಿ. ಎಂಡ್ ಪಾಯಿಂಟ್ನ ಸ್ಪೆಸಿಫೈ ಮಾಡಿಬಿಟ್ಟು ಪರ್ಫೆಕ್ಟ್ ವ್ಯಾಲ್ಯೂ ಸೊಲ್ಯೂಷನ್ನ ಕಂಡುಹಿಡಿತೀವಿ. ನೆಕ್ಸ್ಟು ಮೆಕ್ಲಾರನ್ ಸೀರೀಸಲ್ಲಿ ಸೇಮ್ ಮ್ಯಾಥ್ ಮಾಡ್ಯೂಲ್ನ ಇಂಪೋರ್ಟ್ ಮಾಡಿಕೊಂಡು ಮೆಕ್ಲಾರನ್ ಸೀರೀಸ್ನ ಡಿಫೈನ್ ಮಾಡಿ, ನೆಕ್ಸ್ಟು ರೇಂಜ್ 0 to n ಅಂತ ಇಕ್ಕಿ ಇಲ್ಲಿ ಲೂಪ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಕೊಡೋ ಅಂಥ ಪ್ರಾಬ್ಲಮ್ನ ಡಿಫೈನ್ ಕೊಟ್ಟು, ನೆಕ್ಸ್ಟ್ ಅದಕ್ಕೆ ಬೇಕಾದಂಥ ಫಾರ್ಮುಲಾ ಹಾಕಿ, ನೆಕ್ಸ್ಟ್ ವ್ಯಾಲ್ಯೂ ಎರರ್ನ ರೈಸ್ ಮಾಡಿ, ಇನಿಷಿಯಲ್ ಪಾಯಿಂಟ್ 0 ಆಗಿರುತ್ತೆ, ಲಾಸ್ಟ್ ಪಾಯಿಂಟ್ನ ಕೊಟ್ಟು ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ವ್ಯಾಲ್ಯೂ ಸಿಗುತ್ತೆ. ಆ ಪರ್ಫೆಕ್ಟ್ ವ್ಯಾಲ್ಯೂನ ಮೆಕ್ಲಾರನ್ ಸೀರೀಸ್ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಪವರ್ ಸೀರೀಸ್ನಲ್ಲಿ ಬರುವಂಥ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬಬಿಲಿಟಿ ಇಲ್ಲಿ ಏನಾಗಿರುತ್ತೆ ಅಂದರೆ, ಫಾರ್ಮುಲಾ ಬಂದು ಸಿಗ್ಮಾ n to 0, ಅಂದರೆ ರೇಂಜ್ 0ಇಂದ ಇನ್ಫಿನಿಟಿ ತನಕ Cn x ಮೈನಸ್ an ಅಂತ. ಪ್ರಾಬಬಿಲಿಟಿ ಇದರಲ್ಲಿ ಏನು ಅಂದರೆ, ಎಕ್ಸ್ ಎ ಆಗಿದ್ದಾಗ ಮತ್ತು ದ ಸೀರೀಸ್ ಕನ್ವರ್ಟ್ಸ್ ಫಾರ್ ಆಲ್ ಎಕ್ಸ್ ಫಾರ್ ಸಮ್ ಪಾಸಿಟಿವ್ ನಂಬರ್ ಆರ್. ಎಕ್ಸ್ ಮೈನಸ್ ಎ ಲೆಸ್ ದೆನ್ ಆರ್ ಆಗಿದ್ದಾಗ ಕನ್ವರ್ಜೆಂಟ್ ಆಗುತ್ತೆ. ಎಕ್ಸ್ ಮೈನಸ್ ಎ ಗ್ರೇಟರ್ ದೆನ್ ಆರ್ ಆಗಿದ್ದಾಗ ಡೈವರ್ಜೆಂಟ್ ಆಗುತ್ತೆ. ಆರ್ ಅಂದರೆ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಅಂತ. ಟೈಲರ್ ಸೀರೀಸ್ ಫಾರ್ಮುಲಾ ಬಂದು ಸಮೇಷನ್ ಆಫ್ n 0ಇಂದ ಇನ್ಫಿನಿಟಿ ತನಕ ರೇಂಜು CF ಆಫ್ n ಆಫ್ a ಡಿವೈಡೆಡ್ ಬೈ n ಆಫ್ ಫ್ಯಾಕ್ಟೋರಿಯಲ್ x ಮೈನಸ್ a ಟು ದಿ ಪವರ್ ಆಫ್ n. ಇದು ಟೈಲರ್ ಸೀರೀಸ್ ಆಫ್ ಎ ಫಂಕ್ಷನ್ a ಅನ್ನೋ ಫಂಕ್ಷನ್ಗೆ. ಮೆಕ್ಲಾರನ್ ಸೀರೀಸ್ ಸಮೇಷನ್ ಆಫ್ n 0 ಟು ಇನ್ಫಿನಿಟಿ f ಟು ದಿ ಪವರ್ n ಆಫ್ 0 ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ x ಟು ದಿ ಪವರ್ n. ಇಲ್ಲಿ ಅಬೌಟ್ x ಅನ್ನೋ ಪಾಯಿಂಟ್ 0 ಆಗಿರುತ್ತೆ. ಟೈಲರ್ ಸೀರೀಸಲ್ಲಿ x ಅನ್ನೋ ಪಾಯಿಂಟ್ ಡಿಫೈನ್ ಮಾಡ್ತಾರೆ, ಆಮೇಲೆ ಬಟ್ 0 ಆಗಿರೋದಿಲ್ಲ. ಇಷ್ಟೇ ನನ್ನ ಪ್ರೆಸೆಂಟೇಷನ್ ಆಗಿತ್ತು. ಅಷ್ಟೇ, ಮುಗೀತು. ಮತ್ತೆ ಸಿಗೋಣ. ಬಾಯ್ ಬಾಯ್. ಸಿ ಯು ಅಗೇನ್.